ಹೊಸ ಸರ್ಕಾರ ರಚನೆ ಬಗ್ಗೆ ಸತೀಶ್ ಜಾರಕಿಹೊಳಿ ಮಾತನಾಡಿದ್ದಾರೆ. ಡಿಕೆ ಶಿವಕುಮಾರ್ ಸಿಎಂ ಆಗುವಂತದ್ದು ನಿಶ್ಚಿತ. ಡಿಕೆಶಿ ಇಂದು ರಾಜ್ಯಪಾಲರ ಭೇಟಿ ಮಾಡಿದ್ದಾರೆ. ಒನ್ ಮ್ಯಾನ್ ಒನ್ ಪೋಸ್ಟ್ ಅನ್ನುವಂತಹ ಬಗ್ಗೆ ಚರ್ಚೆ ಆಗ್ತಾ ಇದೆ. ಒನ್ ಮ್ಯಾನ್ ಒನ್ ಪೋಸ್ಟ್ ಅನ್ನುವಂಥದ್ರ ಬಗ್ಗೆ ಚರ್ಚೆ ಆಗ್ತಾ ಇದೆ ಅಂತ ಹೇಳಿದ್ರೆ, ಯಾಕಂದ್ರೆ ಸತೀಶ್ ಜಾರಕಿಹೊಳಿ ಅವರು ಒಂದ್ ಕಡೆ ಸಚಿವ ಸ್ಥಾನ, ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಎರಡೂ ಕೇಳಿದ್ದಾರೆ ಅಂತ. ಆದ್ರೆ ಒಬ್ಬರಿಗೆ ಒಂದೇ ಹುದ್ದೆ ಅನ್ನುವಂಥದ್ರ ಬಗ್ಗೆ ಕಾಂಗ್ರೆಸ್ನಲ್ಲಿ ರೂಲ್ಸ್ ಮಾಡ್ಕೊಂಡಿದ್ದಾರೆ. ಅದರಲ್ಲಿ ಎಕ್ಸೆಪ್ಷನಲ್ ಕೇಸ್ ಅಂದ್ರೆ ಮಲ್ಲಿಕಾರ್ಜುನ್ ಖರ್ಗೆ ಮತ್ತು ಡಿಕೆ ಶಿವಕುಮಾರ್. ಸೊ ಇವರು ನಮಗೂ ಹಂಗೆ ಬೇಕು ಅಂತ ಕೇಳ್ತಾರೆ. ಇವತ್ತು ಅಥವಾ ನಾಳೆ ಚರ್ಚೆ ಆಗಬಹುದು ಅಂತ ಹೇಳಲಾಗ್ತಾ ಇದೆ ಅಂತ ಹೇಳಿದ್ದಾರೆ ಅವರೇನೆ. 3-4 ಜನರನ್ನ ಡಿಸಿಎಂ ಮಾಡೋದು ಹೈಕಮಾಂಡ್ ನಿರ್ಧಾರ. ಡಿಸಿಎಂಗಳ ನೇಮಕ ನಾಳೆಯ ಒಳಗಡೆ ಫೈನಲ್ ಆಗ್ಬೋದು. ಯಾರನ್ನ ಕೆಪಿಸಿಸಿ ಅಧ್ಯಕ್ಷರನ್ನಾಗಿ ಮಾಡ್ತಾರೆ ಗೊತ್ತಿಲ್ಲ. ನಮ್ಮದೇನು ಡಿಮ್ಯಾಂಡ್ ಇಲ್ಲ ಅಂತ ಸಾಹುಕಾರ ಹೇಳಿದ್ದಾರೆ. ನಾಳೆವರೆಗೂ ಕಾದು ನೋಡೋಣ ಅಂತ ಸತೀಶ್ ಜಾರಕಿಹೊಳಿ ಅವರ ಸ್ಟೇಟ್ಮೆಂಟ್ ಇದೆ. ಸಮನ್ವಯ ಸಮಿತಿ ರಚನೆ ಹೈಕಮಾಂಡ್ಗೆ ಬಿಟ್ಟಿದ್ದು. ಸಮನ್ವಯ ಸಮಿತಿ ಮಾಡಬಹುದು, ಮಾಡದೇನೂ ಕೂಡ ಇರಬಹುದು ಅಂತ ಸತೀಶ್ ಜಾರಕಿಹೊಳಿ ಅವರು ಹೇಳಿದ್ದಾರೆ. ಆಲ್ರೆಡಿ ಅವರು ಆಗೋದು ನಿಶ್ಚಿತ ಆಗಿದ್ದಲ್ಲ, ಹೀಗಾಗಿ ಚರ್ಚೆಯನ್ನು ಮಾಡ್ತಿರಬಹುದು. ಮುಂದೆ ಓತ್ ಬಗ್ಗೆ ಟೈಮು, ಡೇಟು, ಪ್ಲೇಸು ಚರ್ಚೆ ಮಾಡಿರ್ಬೋದು. ಇದೆಲ್ಲ ಗೊತ್ತಿಲ್ಲ. ಅದು ಸಾಯಂಕಾಲ ಅಥವಾ ನಾಳೆಗೆ ಅಂತಿಮ ಆಗ್ಬೋದು ಚರ್ಚೆ. ಸೊ ಅದನ್ನೆಲ್ಲ ಮಾತಾಡ್ತಿದ್ದಾರೆ ವರಿಷ್ಠರು, ಡೆಲ್ಲಿ ವರಿಷ್ಠರು, ರಾಜ್ಯ ವರಿಷ್ಠರು. ಅಂತಿಮವಾಗಿ ನಾಳೆವರೆಗೆ ಫೈನಲ್ ಆಗ್ಬೋದು. ಗೊತ್ತಿಲ್ಲ ಯಾರಿಗೆ ಮಾಡ್ತಾರೆ. ಅಂತಿಮವಾಗಿ ಹೈಕಮಾಂಡೇ ಮಾಡಬೇಕು. ಯಾರಿಗೆ ನಿರ್ಧಾರ ಯಾವುದೇ ಇದ್ರೂ ಕೂಡ 2-3 ಹೆಸರು ಇಟ್ಟಿರ್ತಾರೆ. ಒಂದು ಹೆಸರು ಯಾವಾಗ ಇರೋಲ್ಲ. 2-3 ಹೆಸರಲ್ಲಿ ಅವ್ರಿಗೆ ಯಾವುದು ಸೂಕ್ತ ಅದನ್ನು ಮಾಡೇ ಮಾಡ್ತಾರೆ. ಸೊ ವೇಟ್ ಮಾಡ್ಬೇಕಷ್ಟೇ ನಾವೀಗ. ಇಲ್ಲ, ಅವ್ರು ಡೆಲ್ಲಿಗೆ ಹೋಗಿದ್ರಲ್ಲ, ನೀನು ಭೇಟಿಯಾಗಿಲ್ಲ. CM ಅವ್ರಿಗೆ ಭೇಟಿಯಾಗಿದ್ದಾರೆ. CM ಅವ್ರಿಗೆ ಭೇಟಿಯಾಗಿದ್ರು. ಸೊ ಮಿಕ್ಕಿದವ್ರು ಇಲ್ಲ. ಇವತ್ತೇನು ಸಿಕ್ಕರೆ ಭೇಟಿಯಾಗ್ತೀವಿ. ಯಾಕಂದ್ರೆ CLP ಇದೆ ಇವತ್ತು. CLPಯಲ್ಲಿ ಭೇಟಿಯಾಗ್ತೀವಿ. ಇಲ್ಲ ಅದು ಏನು ಮಾಡಬೇಕು ಅನ್ನೋದು ನಮ್ಮ ಪಕ್ಷ ತೀರ್ಮಾನ ಮಾಡ್ಬೇಕಷ್ಟೆ. ಬೇರೆಯವ್ರದ್ದು ಡಿಮಾಂಡು ಅವರ ಇಂಟ್ರೆಸ್ಟ್ ಹೇಳ್ತಾರೆ ಅಷ್ಟೇ. ಅಂತಿಮವಾಗಿ ಪಕ್ಷ ತೀರ್ಮಾನ ಮಾಡ್ತಿದೆ ಯಾರಿಗೆ ಯಾವ ಹುದ್ದೆ ಕೊಡಬೇಕು, ಯಾವ ಸ್ಥಳ ಕೊಡಬೇಕಂತ. ಅದಕ್ಕೆಲ್ಲರೂ ಬದ್ಧರಾಗಿರ್ಬೇಕಷ್ಟೇ. ಇನ್ನೂ ಮಾಡಿಲ್ಲ. ಏನು ಚರ್ಚೆ ಅಷ್ಟೇ ಮಾಡಿಲ್ಲ ಇನ್ನೂ. ಅದು ಇದೆ ಮಾಡಬೇಕನ್ನೋದಿದೆ, ಮಾಡಬಾರ್ದು ಎರಡೂ ಇದ್ದಾರೆ. ಅಂತಿಮವಾಗಿ ಯಾವುದು ಸೂಕ್ತ ಕರ್ನಾಟಕಕ್ಕೆ, ನಮ್ಮ ಪಕ್ಷಕ್ಕೆ, ಅದನ್ನು ನಿರ್ಧಾರ ಮಾಡ್ತಾರೆ. 4 ಡಿಸಿಎಂಗಳ ನೇಮಕ ವಿಚಾರದಲ್ಲಿ ಗೊಂದಲ ಇದೆ. ಅನಗತ್ಯ 4 ಪವರ್ ಸೆಂಟರ್ಗಳು ಬೇಡ ಎಂಬ ಲೆಕ್ಕಾಚಾರ. ಹೈಕಮಾಂಡ್ ಹಾಗೂ ಡಿಕೆಶಿಗೂ ಈ ಬಗ್ಗೆ ಒಲವಿಲ್ಲ. ಡಿಕೆಶಿಗೆ ಹೆಂಗ್ ಒಲವಿರುತ್ತೆ ಹೇಳಿ? ಯಾಕಂದ್ರೆ ಅವರ ಒಂದು ಅಟ್ಲೀಸ್ಟ್ ಅರ್ಧಕ್ಕಾದ್ರೂ ತೂಗೋ ರೀತಿಯಲ್ಲಿ ಯಾರಾದರೂ ಇರ್ತಾರೆ ಅಂದ್ರೆ ಯಾರು ತಾನೇ ಮತ್ತೊಂದು ಪವರ್ ಸೆಂಟರ್ ಸೃಷ್ಟಿ ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ತಾರೆ? ಯಾವುದೇ ಮುಖ್ಯಮಂತ್ರಿಗೂ ಕೂಡ ಡಿಸಿಎಂ ಹುದ್ದೆ ಅನ್ನುವಂಥದ್ದು ಇಷ್ಟ ಇರೋದಿಲ್ಲ. ಅದು ಹೈಕಮಾಂಡ್ ಏನಾದರೂ ಮೂಗುದಾರ ಹಾಕ್ಲಿಕ್ಕೋಸ್ಕರ ಏನಾದರೂ ಮಾಡಿದ್ರು ಮಾಡಬೇಕಷ್ಟೇ. ಡಿಕೆಶಿಗಂತೂ ಒಪ್ಪಿಗೆ ಇಲ್ಲ. ಹೈಕಮಾಂಡ್ಗೂ ಕೂಡ ಇದ್ರ ಬಗ್ಗೆ ಒಲವಿಲ್ಲ ಅಂತ ಹೇಳಲಾಗ್ತದೆ. ಹಿರಿಯ ಸಚಿವರ ಕೋಪಕ್ಕೆ ಗುರಿಯಾಗುವಂತ ಭಯ. ಡಿಸಿಎಂಗಳ ನೇಮಕ ವಿಚಾರದಲ್ಲಿ ಇನ್ನೂ ಕೂಡ ಅನಿಶ್ಚಿತತೆ ಕಾಡ್ತಾ ಇದೆ. ಪ್ರಮುಖವಾಗಿ ಡಿಸಿಎಂಗಳ ನೇಮಕ ಆಗುತ್ತಾ ಇಲ್ವಾ ಅನ್ನುವಂಥ ಒಂದು ಪ್ರಶ್ನೆ ಇರುವಂಥದ್ದು. ಡಿಕೆ ಶಿವಕುಮಾರ್ ಅವರ ಜೊತೆಗೆ ಜಾತಿವಾರು ಡಿಸಿಎಂಗಳ ನೇಮಕ ಆಗ್ಬೋದು ಅಂತ. ಡಿಸಿಎಂ ಹುದ್ದೆ ಅನ್ನುವಂಥದ್ದು ಸಾಂವಿಧಾನಿಕ ಹುದ್ದೆ ಅಲ್ಲ. ಬಟ್ ಇವರು ಕೂಡ ಪ್ರಮುಖರು ಅಂತ ತೋರಿಸಲಿಕ್ಕೆ ಮುಖ್ಯಮಂತ್ರಿಗೆ ಮೂಗುದಾರ ಹಾಕುವಂತ ನಿಟ್ಟಿನಲ್ಲಿ ಆ ಹುದ್ದೆಯನ್ನ ಸೃಷ್ಟಿ ಮಾಡಲಾಗುತ್ತೆ. ಬಟ್ ಈಗ ಡಿಸಿಎಂ ಸ್ಥಾನ ಸೃಷ್ಟಿಯಾಗುವಂಥದ್ದೇ ಡೌಟು ಅಂತ. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಪೊಲಿಟಿಕಲ್ ಬ್ಯೂರೋ ಮುಖ್ಯಸ್ಥರಾಗಿರುವಂತಹ ಚಿದಾನ್ ಪಟೇಲ್ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಪಟೇಲ್ರಲ್ಲಿ ಪ್ರಮುಖವಾಗಿ ನೋಡ್ತಾ ಇದೀವಿ, ಡಿಸಿಎಂ ಸ್ಥಾನ ಸೃಷ್ಟಿಯಾಗುವಂಥದ್ದು ಸಾಧ್ಯತೆ ಅಂತ ಹೇಳಲಾಗ್ತಾ ಇತ್ತು, 4 ಡಿಸಿಎಂ ಸ್ಥಾನ ಅಂತ. ಬಟ್ ಇವಾಗ ಕೊನೆ ಕ್ಷಣದಲ್ಲಿ ಅದನ್ನ ಕೈ ಬಿಡುವಂತ ಚಾನ್ಸಸ್ ಕೂಡ ಇದೆ ಅಂತ. ಯಾವ ಕಾರಣಕ್ಕೆ, ಏನ್ ಲೆಕ್ಕಾಚಾರ? ಪೃಥ್ವಿ ಮಹತ್ತರ ಬೆಳವಣಿಗೆಯೊಂದರ ಹಿನ್ನೆಲೆಯಲ್ಲಿ ಎಲ್ಲೊಂದು ಕಡೆ ಡಿ.ಕೆ. ಶಿವಕುಮಾರ್ ಅವರ ಸಂಪುಟದಲ್ಲಿ ಡಿ.ಸಿ.ಎಂ ಆಗ್ಬೋದು ಎಂದು ಕನಸು ಕಂಡಂಥವರಿಗೆ ಬಹುಶಃ ಇದು ನಿರಾಸೆಯ ಸುದ್ದಿ ಅಂತ ಹೇಳಿದ್ರೆ ತಪ್ಪಾಗಲಾರ್ದು. ಯಾಕಂತ ಹೇಳಿದ್ರೆ 3 ಅಥವಾ 4 ಡಿ.ಸಿ.ಎಂಗಳ ಹುದ್ದೆಯನ್ನು ಸೃಷ್ಟಿ ಮಾಡಲಿಕ್ಕೆ ಹೈಕಮಾಂಡ್ ತೀರ್ಮಾನವನ್ನು ಮಾಡಿತ್ತು. ಆ ಮುಖಾಂತರ ಜಾತಿವಾರು ಡಿ.ಸಿ.ಎಂಗಳನ್ನ ಸೃಷ್ಟಿ ಮಾಡೋದ್ರಿಂದ ಪಕ್ಷಕ್ಕೂ ಕೂಡ ಅನುಕೂಲ ಆಗುತ್ತೆ ಮತ್ತು ಪಕ್ಷ ಸಂಘಟನೆಗೂ ಅನುಕೂಲ ಆಗುತ್ತೆ ಮತ್ತು ಜಾತಿವಾರು ಮತಗಳನ್ನು ಕೂಡ ಕೇಳಲಿಕ್ಕೆ ಕೂಡ ಅನುಕೂಲ ಆಗುತ್ತೆ. ನಾವು ಜಾತಿವಾರು ಎಲ್ಲರಿಗೂ ಕೂಡ ಸಮಾನ ಅವಕಾಶ ಕೊಟ್ಟಿವಿ ಅಂತೇಳಿ ಸಂದೇಶವನ್ನು ರವಾನೆ
ರವಾನೆ ಮಾಡ್ಬೋದು ಎಂಬುದು ಕೂಡ ಹೈಕಮಾಂಡ್ನ ಲೆಕ್ಕಾಚಾರ ಕೂಡ ಆಗಿತ್ತು. ಮತ್ತೊಂದು ಕಡೆ ಎಲ್ಲೊಂದು ಕಡೆ DCMಗಳನ್ನ ನೇಮಕ ವಿಚಾರದಲ್ಲಿ ಎಲ್ಲೊಂದು ಕಡೆ ಹೈಕಮಾಂಡ್ ಕೂಡ ಇದೀಗ ಗೊಂದಲದಲ್ಲಿರ್ತಕ್ಕಂಥದ್ದು. ಸ್ವತಃ DK ಶಿವಕುಮಾರ್ ಕೂಡ 3 ಅಥವಾ 4 DCMಗಳನ್ನ ನೇಮಕ ಮಾಡಬೇಕಂತೇಳಿ ಚರ್ಚೆ ಇರ್ತಕ್ಕಂಥ ಇಂಥ ಸಂದರ್ಭದಲ್ಲಿ 3 ಅಥವಾ 4 ಪವರ್ ಸೆಂಟರ್ಗಳು ಕ್ರಿಯೇಟ್ ಆಗುತ್ತೆ. ಯಾಕಂದರೆ DCMಗಳು ಅಂತ ಹೇಳಿದ್ರೆ ಎಲ್ಲ ಕಾರ್ಯಕ್ರಮಗಳಲ್ಲೂ ಕೂಡ ಅವರು ಕೂಡ ಅತಿಥಿಗಳಾಗ್ತಾರೆ ಮತ್ತು ಆಯಾ ಭಾಗದಲ್ಲಿ ಅವರು ಪವರ್ ಸೆಂಟರ್ಗಳಾಗ್ತಾರೆ. ಇದರಿಂದ ಎಲ್ಲೊಂದು ಕಡೆ ಬೇರೆ ರೀತಿಯ ಸಂದೇಶ ಹೋಗುತ್ತೆ ಸರ್ಕಾರದಲ್ಲಂತೂ ಕೂಡ. DK ಶಿವಕುಮಾರ್ ಕೂಡ ಎಲ್ಲೊಂದು ಕಡೆ DCMಗಳನ್ನ ಮಾಡೋ ವಿಚಾರದಲ್ಲಿ ಎಲ್ಲೊಂದು ಕಡೆ ಅವರು ಕೂಡ ನಿರಾಸೆಯನ್ನು ವ್ಯಕ್ತಪಡಿಸಿರ್ತಕ್ಕಂಥದ್ದು. ಈಗಾಗಲೇ ಹೈಕಮಾಂಡ್ ಕೂಡ ಮನವಿಯನ್ನು ಮಾಡ್ಕೊಂಡಿರ್ತಕ್ಕಂಥದ್ದು, ಅನಗತ್ಯ ಪವರ್ ಸೆಂಟರ್ಗಳನ್ನ ಕ್ರಿಯೇಟ್ ಮಾಡೋದು ಬೇಡ, ಹಾಗಾಗಿ DCM ಹುದ್ದೆಗಳನ್ನ ಸೃಷ್ಟಿ ಬೇಡ ಅಂತೇಳಿ ಮನವಿಯನ್ನು ಮಾಡ್ಕೊಂಡಿರ್ತಕ್ಕಂಥದ್ದು. ಈಗಾಗಲೇ ಹೈಕಮಾಂಡ್ ಕೂಡ ಗೊಂದಲದಲ್ಲಿ ಇರ್ತಕ್ಕಂಥದ್ದು. ಒಂದು ವೇಳೆ ಕಿರಿಯರನ್ನು ಕೂಡ DCM ಮಾಡಿದ್ರೆ ಬಹುತೇಕ ಹಿರಿಯ ಸಚಿವರುಗಳಿರ್ತಾರೆ, ಹಿರಿಯ ಸಚಿವರುಗಳ ಅಸಮಾಧಾನಕ್ಕೆ ಗುರಿ ಆಗಬೇಕಾಗುತ್ತೆ. ಯಾಕಂತ ಹೇಳಿದ್ರೆ ಕೋಆಪರೇಟಿವ್ ಇರಲ್ಲ, ಅವರೇನಾದರೂ ಅವರ ಇಲಾಖೆಗಳಲ್ಲಿ ಏನಾದರೂ ಬೇರೆ ಬೇರೆ ರೀತಿಯ ತೊಂದರೆಗಳಾದ ಸಂದರ್ಭಗಳು ಕೂಡ ನೀವು DCMಗಳನ್ನು ಕೇಳಿ ಅಂತ ಹೇಳಿ ಅನ್ನೋ ಮುಖಾಂತರ ಒಂದು ಕಡೆ ತಪ್ಪಿಸಿಕೊಳ್ಳುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಿದೆ. ಮತ್ತು ಅನೇಕರು ಈಗಾಗಲೇ ಹಿರಿಯ ನಾಯಕರುಗಳು DCM ಹುದ್ದೆಗೆ ರೇಸ್ನಲ್ಲಿ ಇರ್ತಕ್ಕಂಥದ್ದು. ಹಾಗಾಗಿ ಅವರ ಅಸಮಾಧಾನಕ್ಕೂ ಕೂಡ ಇದು ಕೆಂಗಣ್ಣಿಗೆ ಕೂಡ ಗುರಿಯಾಗುತ್ತೆ. ಇದರಿಂದ ಎಲ್ಲೊಂದು ಕಡೆ ಆಡಳಿತ ಯಂತ್ರಕ್ಕೆ ಕೂಡ ಎಲ್ಲೊಂದು ಕಡೆ ತೊಂದರೆ ಆಗುತ್ತೆ ಅನ್ನೋದು ಲೆಕ್ಕಾಚಾರ. ಇದೇ ಕಾರಣಕ್ಕಾಗಿ ಪವರ್ ಸೆಂಟರ್ ಕ್ರಿಯೇಟ್ ಆಗೋದು ಬೇಡ ಮತ್ತು ಬಹಳಷ್ಟು ಜನರಿಗೆ ಇದರಿಂದ ಅಸಮಾಧಾನ ಕ್ರಿಯೇಟ್ ಆಗುತ್ತೆ ಮತ್ತು ಬೇರೆ ಬೇರೆಯ ಸಂದೇಶ ರವಾನೆ ಆಗುತ್ತೆ. ಹಾಗಾಗಿ DCM ಹುದ್ದೆಗಳು ಬೇಡ ಅಂತೇಳಿ DK ಶಿವಕುಮಾರ್ ಅವರು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿರ್ತಕ್ಕಂಥದ್ದು. ಹಾಗಾಗಿ ಹೈಕಮಾಂಡ್ ಕೂಡ ಇದೀಗ ಗೊಂದಲದಲ್ಲಿರ್ತಕ್ಕಂಥದ್ದು. ಎಲ್ಲವೂ ಅಂದುಕೊಂಡಂತಾದರೆ DK ಶಿವಕುಮಾರ್ ಅವರ ಮನವಿ ಮತ್ತು ಹೈಕಮಾಂಡ್ ಲೆಕ್ಕಾಚಾರವನ್ನು ನೋಡಿದ್ರೆ DCM ಹುದ್ದೆ ಕ್ರಿಯೇಟ್ ಮಾಡೋದೇ ಡೌಟ್ ಅಂತ ಹೇಳಲಾಗ್ತಿದೆ. ಪೃಥ್ವಿ ಪಟೇಲ್ರು, ಇಲ್ಲಿ ಪ್ರಮುಖವಾಗಿ ಸಿದ್ದರಾಮಯ್ಯನವ್ರನ್ನ ಕೆಳಗಿಳಿಸಿರುವಂತದ್ದು ಅಹಿಂದ ವರ್ಗದ ಚಾಂಪಿಯನ್. ಈಗ ಆ ವರ್ಗದ ಮತಗಳನ್ನ ಸೆಳಿಬೇಕು ಅಂದ್ರೆ ಇಲ್ಲೇನು ಅಹಿಂದ ವರ್ಗಕ್ಕೆ ಸೇರಿದಂತವರಲ್ಲ DK ಶಿವಕುಮಾರ್, ಮೇಲ್ವರ್ಗದ ಒಕ್ಕಲಿಗ ಸಮುದಾಯಕ್ಕೆ ಸೇರಿರುವಂತವ್ರು. ಸೊ ಹೀಗಾಗಿ ಆ ಮತಗಳನ್ನ ಸೆಳಿಬೇಕು ಅಂದ್ರೆ ಅಟ್ಲೀಸ್ಟ್ DCM ಹುದ್ದೆಯನ್ನ ಸೃಷ್ಟಿ ಮಾಡಿ ಅಹಿಂದ ವರ್ಗಕ್ಕೆ, ಅಲ್ಪಸಂಖ್ಯಾತ, ಹಿಂದುಳಿದ, ದಲಿತ ವರ್ಗಕ್ಕೆ ಅಟ್ಲೀಸ್ಟ್ ಒಂದೊಂದು DCM ಸ್ಥಾನವನ್ನ ಕೊಟ್ಟರೆ 2028ರ ಎಲೆಕ್ಷನ್ಗೆ ಪ್ಲಸ್ ಆಗ್ಬೋದು ಅನ್ನುವಂಥ ಲೆಕ್ಕಾಚಾರ ಇದರ ಹಿಂದೆ ಇದ್ದಿದ್ದು, DCM ಸ್ಥಾನ ಸೃಷ್ಟಿ ಮಾಡುವ ಹಿಂದೆ. ಆದ್ರೆ ಈಗ ತಲೆಕೆಳಕಾದಂಗೆ ಆಗಲ್ವಾ ಅಂತ ಲೆಕ್ಕಾಚಾರಗಳು. ಕಾಂಗ್ರೆಸ್ ಹೈಕಮಾಂಡ್ ಲೆಕ್ಕಾಚಾರ ಅಂತ ಹೇಳಿದ್ರೆ 2028ರ ಚುನಾವಣೆಯೂ ಹೌದು ಮತ್ತು GBA ಚುನಾವಣೆ ಹೌದು ಮತ್ತು ಸ್ಥಳೀಯ ಸಂಸ್ಥೆ ಚುನಾವಣೆ ಕೂಡ ಇಲ್ಲಿ ಲೆಕ್ಕಾಚಾರ ಇರುವಂಥದ್ದು. ಅಲ್ಲಿ ದಲಿತ, ಅಲ್ಪಸಂಖ್ಯಾತ, OBC, ಲಿಂಗಾಯತ ಈ ರೀತಿ 4 DCMಗಳನ್ನು ಕ್ರಿಯೇಟ್ ಮಾಡಬೇಕಂತೇಳಿ ಲೆಕ್ಕಾಚಾರ ಇತ್ತು. ಆ ಮುಖಾಂತರ ಜನರಿಗೂ ಕೂಡ ಸಾರ್ವಜನಿಕವಾಗಿ ಸಂದೇಶವನ್ನು ಕೊಟ್ಟಂತಾಗುತ್ತೆ. ಎಲ್ಲ ಸಮುದಾಯಕ್ಕೂ ಕೂಡ ಸಮಾನ ಅವಕಾಶವನ್ನು ಕೊಡಲಾಗಿದೆ, ಸಮಾನ ಹುದ್ದೆಯನ್ನು ಕೊಡಲಾಗಿದೆ ಅನ್ನೋ ಒಂದು ಲೆಕ್ಕಾಚಾರ ಮತ್ತು ಸಂದೇಶವನ್ನು ರವಾನೆ ಮಾಡಲಿಕ್ಕೂ ಕೂಡ ಪ್ಲಾನ್ ಮಾಡಿದರು. ಆದರೆ ಇದೆಲ್ಲ ಒಂದು ಕಡೆ ಪವರ್ ಸೆಂಟರ್ ಕ್ರಿಯೇಟ್ ಆಗುತ್ತೆ ಮತ್ತು ಬೇರೆ ಬೇರೆ ಲೆಕ್ಕಾಚಾರಗಳು, ಅಸಮಾಧಾನಿತರು ಉಂಟಾಗ್ತಾರೆ. ಹಿರಿಯರು ಬಹಳಷ್ಟು ಜನರು ಇದರ ಮೇಲೆ ಡಿಮ್ಯಾಂಡ್ ಇಟ್ಟಿರ್ತಕ್ಕಂಥದ್ದು. ಯಾರೋ ಕಿರಿಯರು ಮಾಡಿದ್ರೆ ಮತ್ತಾರಿಗೂ ಬೇಸರ ಆಗುತ್ತೆ, ಇದನ್ನು ಮ್ಯಾನೇಜ್ ಮಾಡಲಿಕ್ಕೆ ಆಗಲ್ಲ ಅನ್ನೋದು ಲೆಕ್ಕಾಚಾರ. ಆದರೆ ಎಲ್ಲೊಂದು ಕಡೆ DCMಗಳಿದ್ರೆ ಒಂಥರ ಮುಖ್ಯಮಂತ್ರಿಗಳು ಕೂಡ ತಲೆನೋವು. ಯಾಕಂದರೆ ಎಲ್ಲ ವಿಚಾರಗಳು ಅವರು ಎಲ್ಲ ರಿಯಾಕ್ಟ್ ಮಾಡ್ತಾರೆ ಮತ್ತು ಅನಗತ್ಯ ಪವರ್ ಸೆಂಟರ್ಗಳು ಕ್ರಿಯೇಟ್ ಆಗುತ್ತೆ. ಹಾಗಾಗಿ DK ಶಿವಕುಮಾರ್ ಕೂಡ DCMಗಳನ್ನ ಮಾಡೋ ವಿಚಾರದಲ್ಲಿ ಒಲವಿಲ್ಲ. ಹಾಗಾಗಿ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿರ್ತಕ್ಕಂಥದ್ದು ಮತ್ತು ಹೈಕಮಾಂಡ್ ಕೂಡ ಎಲ್ಲೊಂದು ಕಡೆ ಗೊಂದಲದಲ್ಲಿ ಇರ್ತಕ್ಕಂಥದ್ದು. ಪೃಥ್ವಿ, ಓಕೆ, ಧನ್ಯವಾದ ಅಚ್ಯುತಾನ್ ಪಟೇಲ್ ನಿಮ್ಮೆಲ್ಲ ಮಾಹಿತಿಗಾಗಿ. ಸಿದ್ದರಾಮಯ್ಯ ರಾಜೀನಾಮೆ ಬಳಿಕ ಯತೀಂದ್ರ ಸೈಲೆಂಟ್ ಆಗಿದ್ದಾರೆ. ಕಾವೇರಿ ನಿವಾಸದಲ್ಲಿ ಫೋನ್ನಲ್ಲಿ ಯತೀಂದ್ರ ಬ್ಯುಸಿ ಆಗಿದ್ರು. ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ಕೊಡ್ಲಿಕ್ಕೆ ವಿಂಡೋ ಓಪನ್ ಮಾಡ್ತಾರೆ. ಅವ್ರ ಕಾರಿನ ಚಾಲಕ ಕಾರ್ನ ವಿಂಡೋ ಓಪನ್ ಮಾಡ್ತಾರೆ. ಚಾಲಕನ ಮೇಲೇನೆ ಗರಂ ಆಗ್ಬಿಟ್ರು. ಯಾಕೆಂದ್ರೆ ಓಪನ್ ಮಾಡಿದ್ಮೇಲೆ ಮೈಕ್ ಹಿಡ್ದೇ ಹಿಡಿತಾರೆ, ಏನಾದರೂ ಮಾತಾಡ್ಬೇಕಾಗುತ್ತಲ್ಲ, ಅದಕ್ಕೆ ಗರಂ ಆಗ್ಬಿಟ್ರೆ. ಸಿದ್ದು ಅಧಿಕಾರದಿಂದ ಇಳಿದ ನಂತರ ಯತೀಂದ್ರ ಫುಲ್ ಸೈಲೆಂಟು. ಅದಕ್ಕೂ ಮುಂಚೆ ಯಾವ ರೀತಿಯ ಮಾತನಾಡ್ತಾ ಇದ್ರು ಎಲ್ರಿಗೂ ಗೊತ್ತಿರುವಂಥದ್ದೇ. ನಮ್ಮ ತಂದೆಯವರು 5 ವರ್ಷ ಇರ್ತಾರೆ ಸಿದ್ದರಾಮಯ್ಯನವರು. ಹೈಕಮಾಂಡ್ ಇಂದ ಈಗ ಆಲ್ರೆಡಿ ಸೂಚನೆ ಬಂದಿದೆ, ಬಹಿರಂಗ ಆಗಿಲ್ಲ ಅಷ್ಟೇ, ಸಂದೇಶ ಪರೋಕ್ಷವಾಗಿ ಕೊಟ್ಟಿದ್ದಾರೆ, ಈ ರೀತಿಯಾಗೆಲ್ಲ ಹೇಳ್ತಾ ಇದ್ರು ಯತೀಂದ್ರ ಅವರು. ಬಟ್ ಇವಾಗ ತುಟಿಕ್ ಪಿಟಿಕ್ ಅಂತ ಇಲ್ಲ. ಯತೀಂದ್ರ ಸಿದ್ದರಾಮಯ್ಯನವರ ಪುತ್ರ ಏನು ಮಾತನಾಡ್ತಾ ಇಲ್ಲ, ಮೈಕ್ ಹಿಡಿದ್ರು ಅಷ್ಟೇ, ನೋ ರಿಯಾಕ್ಷನ್, ಫುಲ್ ಸೈಲೆಂಟ್ ಯತೀಂದ್ರ ಅವರು. ನಿಮಗೆ ತೋರಿಸ್ತಾ ಇದ್ದೀವಿ ನೋಡಿ ದೃಶ್ಯಾವಳಿಗಳಲ್ಲಿ. ಅವರ ಕಾರ್ ಚಾಲಕ ಗ್ಲಾಸ್ ಇಳಿಸ್ತಾರೆ, ಆ ಟೈಮಲ್ಲಿ ಫುಲ್ ಗರಂ ಆಗ್ಬಿಡ್ತಾರಂತೆ. ಇದಕ್ಕೂ ಬಿಫೋರು ಅಲ್ಲಿ ಸಿಕ್ಕಂಥ ಸಂದರ್ಭದಲ್ಲಿ ಯತೀಂದ್ರ ಅವರ ಕಾರಿನ ಚಾಲಕನ ಮೇಲೆ ರೇಗ್ತಾರೆ. ಯಾಕೆಂದ್ರೆ ಗ್ಲಾಸ್ ಓಪನ್ ಇಲ್ಲ ಅಂದ್ರೆ ಕೈ ಮುಕ್ಕೊಂಡು ಹೋಗ್ಬಿಡ್ಬೋದು, ಗ್ಲಾಸ್ ಓಪನ್ ಇದ್ರೆ ಏನಾದರೂ ಮಾತಾಡ್ಬೇಕಲ್ಲ ಅಂತ.